ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗಿದೆ. ಇದೆಲ್ಲದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ಜೊತೆಗೆ ಕಾನೂನು ಹೋರಾಟಕ್ಕೆ ಸಿದ್ಧ ಅಂತ ಹೇಳಿ ಈ ಮೊದಲೇ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾಗಿದೆ. ಇದೆಲ್ಲದರ ನಡುವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡ್ತಾರ ಹಾಗಾದ್ರೆ ಮುಖ್ಯಮಂತ್ರಿಗಳು? ಅಸಲಿಗೆ ಸಿಎಂ ಸಿದ್ದರಾಮಯ್ಯ ಮುಂದಿರುವಂತ ಸವಾಲೇನು? ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿರುವಂತ ಆಯ್ಕೆಗಳೇನು? ಆಯ್ಕೆಗಳನ್ನ ಬಳಸಿಕೊಂಡ್ರೆ ಬಚಾವಾಗ್ತಾರ ಹಾಗಾದ್ರೆ ಸಿದ್ದರಾಮಯ್ಯ? ಏನ್ ಹೇಳುತ್ತೆ ಕಾನೂನು? ಕೋರ್ಟ್ನ ಪಾತ್ರ ಏನು ಈ ಕೇಸ್ನಲ್ಲಿ? ಸಾಧ್ಯತೆ ಒಂದು, ಮೇಲ್ನೋಟಕ್ಕೆ ಆರೋಪ ಕಂಡು ಬಂದರೆ ತನಿಖೆಗೆ ಆದೇಶವನ್ನ ಹೊರಡಿಸಲಾಗುತ್ತೆ. ಮೇಲ್ನೋಟಕ್ಕೆ ಆರೋಪ ಏನಾದ್ರೂ ಕಂಡು ಬಂದಿದ್ದೇ ಆದ್ರೆ ತನಿಖೆಗೆ ಆದೇಶವನ್ನ ಹೊರಡಿಸಲಾಗುತ್ತೆ. ಸಾಧ್ಯತೆ ಎರಡು, ಪರಿಜ್ಞಾನದ ಆಧಾರದ ಮೇಲೆ ಸಿಎಂಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ಇನ್ನು ಸಾಧ್ಯತೆ ಮೂರು, ಸತ್ಯಾಂಶವಿಲ್ಲ ಅಂತ ಅನ್ನಿಸಿದ್ರೆ ಈ ಒಂದು ಆರೋಪದಲ್ಲಿ ಅಥವಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ, ಅವರು ಇದರಲ್ಲಿ ಇಲ್ಲ, ಈ ಒಂದು ಹಗರಣದಲ್ಲಿ, ಜೊತೆಗೆ ಆರೋಪದಲ್ಲಿ ಸತ್ಯಾಂಶವೇ ಇಲ್ಲ ಅಂತ ಅನ್ನಿಸಿದ್ರೆ ಆ ಕೊಟ್ಟ ದೂರನ್ನ ವಜಾಗೊಳಿಸಬಹುದು. ಇದು ಸಿದ್ದರಾಮಯ್ಯನವರ ಮುಂದೆ ಇರುವಂತ ಆಯ್ಕೆಗಳು. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಈ ಒಂದು ಕೇಸ್ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಕುತೂಹಲ ಅಂತೂ ಸಿಕ್ಕಾಪಟ್ಟೆ ಇದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ನೀಡೋದಿಲ್ಲ ಅಂತ ಹೇಳಿ, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡೋದಿಲ್ಲ ಅಂತ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಬಹಳ ಆತ್ಮವಿಶ್ವಾಸದಿಂದ ಇದ್ರು, ಎಲ್ಲಾ ಸಚಿವರುಗಳು ಕೂಡ ಆತ್ಮವಿಶ್ವಾಸದಿಂದ ಇದ್ರು. ಆದ್ರೆ ಇವತ್ತು ಇದ್ದಕ್ಕಿದ್ದಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿಬಿಟ್ಟಿದ್ದಾರೆ. ಹೀಗಾಗಿನೇ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಅವರ ಲೀಗಲ್ ಟೀಮ್ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ತಮ್ಮ ಸಂಪುಟದ ಸಚಿವ ಸಹೋದ್ಯೋಗಿಗಳ ಜೊತೆಗೂ ಕೂಡ ಮೀಟಿಂಗ್ ನಡೆಸಿದ್ದಾರೆ. ಜೊತೆಗೆ ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಸಲಿಗೆ ಸಿಎಂ ಸಿದ್ದರಾಮಯ್ಯನವರ ಮುಂದಿರುವಂತ ಸವಾಲೇನು ಅನ್ನೋದು ಈಗ ಇರುವಂತ ಪ್ರಶ್ನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಇರುವಂತ ಆಯ್ಕೆಗಳೇನು? ಅಂದ್ರೆ ಈ ಒಂದು ಕೇಸ್ನಿಂದ ಪಾರಾಗಬೇಕು ಅಂತ ಅಂದ್ರೆ ಅವರ ತಲೆದಂಡ ಆಗದೆ ಇರುವ ರೀತಿನಲ್ಲಿ ಅವರು ನೋಡ್ಕೊಳ್ಬೇಕು ಅಥವಾ ಎಚ್ಚೆತ್ಕೊಳ್ಬೇಕು ಅಂತ ಅಂದ್ರೆ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿರುವ ಆಯ್ಕೆಗಳೇನು? ಆಯ್ಕೆಗಳನ್ನ ಬಳಸಿಕೊಂಡ್ರೆ ಸಿದ್ದರಾಮಯ್ಯನವರು ಬಚಾವ್ ಆಗ್ತಾರ? ಏನ್ ಹೇಳುತ್ತೆ ಕಾನೂನು? ಕೋರ್ಟ್ನ ಪಾತ್ರ ಏನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಇನ್ನು ಸಿದ್ದರಾಮಯ್ಯ ಅವರ ಮುಂದಿರುವಂತ ಆಯ್ಕೆಗಳೇನು? ಬಹಳ ಪ್ರಮುಖವಾಗಿ